ಹಲಗಲಿ ಬೇಡರು ರೀ ದೂರಿಂದ ಅಥವಾ ಕಲಾದಿಯಿಂದ ಬರುವಂತಹ ಸೈನ್ಯವನ್ನು ಇಲ್ಲಿ ನಿಂತ್ಕೊಂಡನ ನೋಡ್ತಿದ್ರು ರೀ. ಹೊರಗಿನಿಂದ ಯಾರಾದರೂ ಬರೋರಿಗೆ ತಿಳಿಯುವ ಸಲುವಾಗಿ ಇಲ್ಲಿ ಬೋರ್ಡ್ಗಳನ್ನ ಹಾಕ್ರಿ ಅಂತ ಹೇಳ್ತೇನೆ ರೀ ಅಷ್ಟೇ. ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ರೀ. ಇವತ್ತ ನಾವು ಬಂದಿದ್ದೀವಿ ಹಲಗಲಿ ಬೇಡರ ಒಂದು ಇತಿಹಾಸವನ್ನು ಹುಡ್ಕೊಂಡ್ರಿ ಹಲಗಲಿಗೆ. ಆಮೇಲೆ ಇವಾಗ ನಾವು ಬಂದಿದ್ದೀವಿ ಒಂದು ಕಾಡೊಳಗಡೆ ರೀ. ಹಲಗಲಿ ಬೇಡರು ಇಲ್ಲಿ ಸಿಡಿಮದ್ದುಗಳನ್ನು ತಯಾರು ಮಾಡ್ತಿದ್ರು ಅಂತ ಹೇಳ್ತಾರೆ. ಸೊ ಅದಿಲ್ಲೈತೆ ನೋಡ್ರಿ ಜಾಗ. ಹದಿನೆಂಟುನೂರ 58ರಾಗ್ರಿ ಬ್ರಿಟಿಷರು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅದ್ರ ಪ್ರಕಾರ ನಮ್ಮ ಭಾರತದಲ್ಲಿರುವಂತಹ ಎಲ್ಲರೂ ರಾಜರಾಗಿರ್ಬೋದು, ಆಮೇಲೆ ಯಾರೇ ಏನಂತಾರೆ ವೀರರಾಗಿರ್ಬೋದು, ತಮ್ಮ ಕತ್ತಿಗಳನ್ನು ಆಮೇಲೆ ಅವ್ರ ಕಡೆ ಏನಾದರೂ ಶಸ್ತ್ರಾಸ್ತ್ರಗಳು ಇದ್ರು ಅಂದ್ರೆ ಅವ್ರ ಕಡೆ ಒಪ್ಪಿಸ್ಬೇಕಾಗಿತ್ತು ರೀ. ಅಂದ್ರೆ ಬ್ರಿಟಿಷ್ ಕಡೆ ಒಪ್ಪಿಸಬೇಕಾಗಿತ್ತು. ಆ ನಿಯಮದ ಪ್ರಕಾರ ರೀ ಅದ. ಆಮೇಲೆ ಈ ಹಲಗಲಿ ಬೇಡರು ಈ ಕಾಯ್ದೆಯನ್ನು ಧಿಕ್ಕರಿಸಿ ನಿಂತ್ರಿ. ಅಂದ್ರೆ ಈ ಕಾಯ್ದೆಯನ್ನು ಅವ್ರು ಒಪ್ಕೊಳ್ಳಂಗಿಲ್ಲ. ಯಾಕಂದ್ರೆ ಹಲಗಲಿ ಬೇಡರ ಮೇನ್ ಇದು ಉದ್ಯೋಗ ಅಂದ್ರೆ ರೀ ಅವ್ರು ಬೇಟೆ ಆಡೋದ್ರಿ. ಆಮೇಲೆ ಬೇಟೆ ಆಡಲಿಕ್ಕೆ ಅವ್ರಿಗೆ ಶಸ್ತ್ರಾಸ್ತ್ರಗಳು ಬೇಕ್ರಿ. ಅದ್ರ ಸಲುವಾಗಿ ಈ ನಿಯಮವನ್ನು ಅವರ ಉಲ್ಲಂಘನೆ ಮಾಡಿದ್ರು ಅಂತ ಕಥೆ ಐತ್ರಿ. ನಮ್ಮ ಹಲಗಲಿ ಬೇಡರು ರೀ ಬ್ರಿಟಿಷರಿಗೆ ಗೊತ್ತಾಗ್ಲಾರ್ದಂಗೆ ಸಿಡಿಮದ್ದುಗಳನ್ನ ತಯಾರು ಮಾಡ್ತಿದ್ರು ಅಂತ ಮಾಹಿತಿ ಐತ್ರಿ. ಸೊ ನಾವು ಇವಾಗ ಸಿಡಿಮದ್ದುಗಳನ್ನ ತಯಾರು ಮಾಡುವಂತಹ ಜಾಗಕ್ಕನ ಬಂದಿದ್ದೀವಿ ರೀ. ಆಮೇಲೆ ಆ ಸಿಡಿಮದ್ದುಗಳನ್ನ ಇದ್ರೊಳಗಡೆ ಕುಟ್ಟಿ ತಯಾರು ಮಾಡ್ತಾ ಇದ್ವು ಅಂತ ಇದೈತ್ರಿ ಮಾಹಿತಿ. ಹಲಗಲಿ ಬೇಡರು ಎಂಥ ಕಾಡೊಳಗೆ ಬಂದ ಸಿಡಿಮದ್ದುಗಳನ್ನ ತಯಾರು ಮಾಡ್ತಿದ್ರು ನೋಡ್ರಿ. ಇಲ್ಲಿ ಸುತ್ತಲೂ ದಟ್ಟವಾದ ಅರಣ್ಯ ಐತ್ರಿ. ಇಲ್ಲಿ ಈಗೇನು ನೀವು ನೋಡತ್ತಿದ್ರಿ ಇದನ್ನ ಹಿಂಗೆ ಗೋಟ ನಿಂದ್ರಿಸಿರಿ. ಅವಾಗ ಹಿಂಗೆ ಸಿಡಿಮದ್ದುಗಳನ್ನ ಕೊಡ್ತಿದ್ರಿ ಇದ್ರೊಳಗೆ. ಇದರಿಂದನ ಏನಂತಾರ ಹಲಗಲಿ ಬೇಡರು ಸಿಡಿಮದ್ದುಗಳನ್ನು ಇಲ್ಲಿ ಒಳಗೆ ಹಾಕಿ ಕುಟ್ಟಿ ತಯಾರು ಮಾಡ್ತಿದ್ರಿ. ಆಮೇಲೆ ಈ ಕಲ್ಲು ಒಳಗಡೆ ಸಿಡಿಮದ್ದುಗಳನ್ನು ಕುಟ್ಟಿ ತಯಾರು ಮಾಡ್ರಿ ಊರೊಳಗಿರುವಂತಹ ಮತ್ತೊಂದು ಉಗ್ರಾಣ ಒಳಗಡೆ ಸ್ಟೋರ್ ಮಾಡಿ ಇಡ್ತಿದ್ರು ಅಂತ ಮಾಹಿತಿ ಐತ್ರಿ. ಆಮೇಲೆ ಈಗ ಹಲಗಲಿ ಜನಾಂಗದವರು ಅಥವಾ ಹಲಗಲಿ ಊರಿನವ್ರಿ ಇದನ್ನ ದೇವ್ರಂತ ಪೂಜೆ ಮಾಡ್ತಾರೆ. 1857ರಾಗ್ರಿ ಬ್ರಿಟಿಷರು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅದನ್ನು ಹಲಗಲಿ ಬೇಡರು ಒಪ್ಕೊಳ್ಳಂಗಿಲ್ರಿ. ಅದ್ರ ಸಲುವಾಗಿ ರೀ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಅದನ್ನು ಹಲಗಲಿ ಬೇಡರ ದಂಗೆ ಅಂತ ಕರೀತಾರೆ. ಈಗ ನೀವು ಸಿಡಿಮದ್ದುಗಳನ್ನ ತಯಾರು ಮಾಡುವಂತಹ ಜಾಗ ನೋಡ್ಬೇಕಂದ್ರೆ ರೀ ಹಲಗಲಿ ಊರಿಂದ ಒಂದು 2-2.5 ಕಿಲೋಮೀಟ್ರ್ ಈ ಕಡೆ ಕಾಡೊಳಗಡೆ ಬರ್ಬೇಕ್ರಿ. ಅಲ್ಲಿ ಈ ಜಾಗ ಐತಿ. ಈ ಜಾಗಕ್ಕೆ ಬರ್ಬೇಕಾರೆ ರಸ್ತೆ ಇಲ್ಲಿ 2 ವೀಲರ್ ಮಾತ್ರ ಅಷ್ಟೇ ಬರ್ತೈತೆ ರೀ. ನೋಡ್ರಲ್ಲ ಬೇಕಾರೆ ಇಲ್ಲಿ ಕಲ್ಲು ಮುಳ್ಳುಗಳನ್ನು ಕೂಡಿರುವಂತಹ ರಸ್ತೆ ಐತಿ ಇಲ್ಲಿ. ಆಮೇಲೆ ಆದಷ್ಟು ಹಲಗಲಿಯಲ್ಲಿ ಯಾರಾದರೂ ಒಬ್ಬರು ಸಿಕ್ಕಿದ್ರೆ ಕರ್ಕೊಂಬರ್ರಿ. ಹಾಂ ರೀ, ನಾವು ಹಂಗೆ ಒಬ್ಬ ಬಂದೇನ್ರಿ. ನೋಡೋಣ್ರಿ ಯಾರಾದರೂ ಹಲಗಲಿ ಒಳಗೆ ಯಾರೇ ಮಾಹಿತಿ ಇದ್ದವ್ರಿ ಹಿಂಗೆ ಮಂದಿ ಅದು ಇರ್ತಾರಲ್ಲ ರೀ, ಅವ್ರು ಸಿಕ್ಕರೆ ಕರ್ಕೊಂಬರ್ರಿ. ನೀವು ಏನಾದರೂ ಬರೋದಿದ್ರೆ ಹೇಳತ್ತೀನಿ ರೀ. ಈ ಸಿಡಿಮದ್ದುಗಳನ್ನ ತಯಾರು ಮಾಡುವಂತಹ ಜಾಗದಿಂದ ಒಂದು ಸ್ವಲ್ಪ ಮುಂದ್ರಿ ಇದು ಹಲಗಲಿ ಬೇಡರ ಅಡಗು ತಾಣಗಳು ಅದಾವಂತ್ರಿ. ಅಂದ್ರೆ ಬ್ರಿಟಿಷರಿಂದ ಏನಂತಾರೆ ಅಡಗಿಕೊಳ್ಳಿಕ್ಕೆ ಮಾಡ್ಕೊಂಡಂತಹ ಜಾಗಗಳು ಅದಾವೆ. ಅವನ್ನ ನೋಡ್ಕೊಂಬರೋಣ ಬರ್ರಿ. ನಮಗೂ ರಸ್ತೆ ಎಲ್ಲೈತೆ ಅನ್ನೋದು ಗೊತ್ತಿಲ್ಲ ರೀ, ಹಂಗೆ ಸುಮ್ಮನೆ ಹೊಂಟದೀವಿ. ಹೆಂಗ ತೊಗೊಳ್ಳಿ ರಸ್ತೆ
ಬ್ಯಾಡ ಅನಿಸ್ತೈತೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಯಪ್ಪೋ ನನ್ನ ಗಾಡಿ ನಡ್ಕೊತ ಹೋಗೋಣ, ನಡ್ಕೊತ ಹೋಗ್ಬೇಕ್ರಿ. ಅಯ್ಯಪ್ಪ ಇದೆಷ್ಟು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಗೈಸ್, ಆ ಹಡಗು ತಾಣಗಳು ಎಲ್ಲಿದಾವಂತ ನನಗೂ ಅದು ಮಾರ್ಗ ಗೊತ್ತಿಲ್ಲ ರೀ. ಹಂಗೆ ಮುಂದೆ ಹೊಂಟೇನಿ ರೀ, ಹಂಗೆ ನೋಡಿಲ್ರಿ ಹೆಂಗೈತಿ ಎಲ್ಲ ಆದಿ. ಯಾರೂ ಇಲ್ಲ, ಬರ್ರಿ ಹೋಗುನು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಆಮೇಲೆ ಲೈಕ್ ಮಾಡಿರಿ, ಶೇರ್ ಮಾಡ್ಬೇಕಂತ ಅನ್ಸಿದ್ರೆ ಮಾಡಿರಿ. ಓಕೆ, ಎಲ್ಲಿ ಹೊಂಟೇನು ಗೊತ್ತಾಗೋಲ್ತ್ರಿ ನನಗೂ. ದೊಡ್ಡ ಕಾಡತ್ತಿಲ್ಲ. A few moments later. ನೋಡ್ರಿ, ಇಂಥ ಕಲ್ಲೊಳಗೆ ಗಾಡಿ ಇಲ್ಲಿ ಬರ್ಬೇಕ್ರಿ ಅದು. ಅದಕ್ಕೆ ಹಿಂಗೆ ನಡ್ಕೋತ ಹೊಂಟೇನಿ. ಎಲ್ಲಿ ಹೋಗ್ಬೇಕು ಗೊತ್ತಾಗೋಲ್ತ್ರಿ ಇನ್ನು. ಒಟ್ಟು ಈ ಸಿಡಿಮದ್ದುಗಳನ್ನ ತಯಾರು ಮಾಡುವಂಥ ಜಾಗದಿಂದ ಹಂಗೆ ಏಕ ರಾಸ್ತೆ ಹಿಡ್ಕೊಂಡು ಹೊಂಟೇನಿ ರೀ ನಾ. ಇಲ್ಲೇ ಒಂದು ಹಿಂಗೆ ಏನೋ ಗುಡ್ಡ ಐತ್ರಿ, ಗುಡ್ಡದೊಳಗೆ ಹಿಂಗೆ ಇಳಿಜಾರೈತಿ, ಇಳಿದು ಹೋಗೋದೈತಿ. ಗೂಗಲ್ ಮ್ಯಾಪ್ ಒಳಗೂ ಇದ್ರ ಬಗ್ಗೆ ಏನು ಇದಿಲ್ಲ ರೀ. ಗೂಗಲ್ ಮ್ಯಾಪ್ನಾಗೂ ಇದ್ರ ಬಗ್ಗೆ ಸ್ಥಳದ ಬಗ್ಗೆ ಇದಿಲ್ಲ ರೀ, ಏನಂತ ಡೈರೆಕ್ಷನ್ ತೋರಿಸೋದು. ಯಾಕೋ ಹೋಗೋಣ ಅಂತೀರ, ಗಾಡಿಯರೇ ಫುಲ್ ದೂರ ಐತ್ರಿ. ಈ ರಾಸ್ತಾರೇ ಹಿಂಗೈತಿ, ಹಂಗೆ ಹೊಂಟೈತ್ರಿ. ಹಂಗೆ ಇಲ್ಲಿ ಸುತ್ತಮುತ್ತ ನಾನು ಬಿಟ್ರೆ ಮತ್ತೆ ಯಾರೂ ಇಲ್ರಿ ಇಲ್ಲಿ. ಹೋಗ್ರಿ, ಏನು ಮಾಡೋಣ. ನಾವು ತಪ್ಪು ರಸ್ತೆಗೆ ಹೊಂಟಿದ್ದೀವಿ ಅನ್ಸತ್ತೆ ನನಗೆ. ಯಾಕೋ ಹೌದಿಲ್ಲ, ತಪ್ಪು ರಸ್ತೆಗೆ ಹೊಂಟಿದ್ದೀವಿ ಅನ್ಸತ್ತೆ. ಏನು ಇನ್ನೂ ಹಿಂಗೆ ನಡ್ಕೊತ ಹೋಗ್ಬೇಕು. ನಾವು ಹಲಗಲಿ ಒಳಗೆ ಯಾರು ಸಿಕ್ಕರೆ ಅವ್ರನ್ನ ಕರ್ಕೊಂಡು ಬರ್ಬೇಕಾಗಿತ್ತು. ನಾವು ಹಂಗೆ ಬಂದಿದ್ದೀವಿ, ಹೌದಿಲ್ಲ. ನೋಡ್ರಿಪ್ಪ, ಈ ಥರ ರಾಸ್ತೆ ಐತಿಲ್ಲಿ. ವಾಪಸ್ ಹೋಗುಣ್ರಿ. ಯಾಕೋ ನನಗೆ ಇದು ಬರೀ ಹಾದಿ ಹೊಂಟೈತಿ ಕರೆ. ಹೆಂಗೆ ಹೋಗೋದು? ಇತ್ತಾಗು ಇಲ್ಲಿ ಜಾಗ, ಇತ್ತಾಗು ಸ್ಟ್ರೈಟ್ ಐತೆ ಜಾಗ. ನಾನು ಬಿಟ್ರೆ ಮತ್ತೆ ಯಾರೂ ಇಲ್ರಿ. $2,000 years later. ಗೈಸ್, ಯಾಕೋ ನನ್ನ ಮನಸ್ಸು ಹೊಳ್ಳಿ ಹೋಗತ್ತಂತಿದ್ರಿ. ಇಲ್ಲಿ ಯಾರೂ ಇಲ್ಲ. ಮತ್ತು ಯಾಕೋ ಹೊಳ್ಳಿ ಹೋಗಪ್ಪ. ಅಲ್ಲಿ ಯಾರನ್ನು ಕೇಳ್ಕೊಂತ ಮತ್ತು ಹೊಳೆ ಬರಕ್ಕೆ ಬರ್ತೈತೆ, ಹೌದಿಲ್ಲ. ಬರ್ರಿ, ಅದೆಲ್ಲೋ ಗುಡ್ಡದಾಗ ಐತ್ರಿ, ಅದು ಹಡಗು ತಾಣಗಳು ಗುಡ್ಡದಾಗ ಐತಿ. ಅದಕ್ಕೆ ನಾ ಗಾಡಿ ಬೇರೆ ಭಾಳ ದೂರ ಹಚ್ಕೊಂತೀನಿ, ಅದ್ರ ಸಲುವಾಗಿನೇ. ಹೆಂಗೆ ಮಾಡೋದು ಈಗ?
ಬರ್ರಿ ಹೋಗೋಣ. ಮತ್ತೆ ಬೇಕಾರೆ ಹೊಳೆ ಬರೋದ್ರೆ ಬರ್ರಿ ಹಾಂ. 2000 years later. ಹಲಗಲಿ ಬೇಡರು ಬ್ರಿಟಿಷರಿಂದ ಅಡಗಿಕೊಳ್ಳಕ್ಕೆ ಮಾಡಿದಂತಹ ಜಾಗಗಳು ರೀ. ಹಡಗು ತಾಣಗಳು ನಮ್ಗೆ ಇಲ್ಲೆಲ್ಲೂ ಸಿಗ್ಲಿಲ್ಲ ರೀ. ಬಹುಶಃ ನಾವು ದಾರಿ ತಪ್ಪಿ ಹೋಗಿದ್ದೀವಿ ಕಾಣಿಸ್ತೈತಿ. ಯಾಕಂದ್ರೆ ಇಲ್ಲಿ ಸುತ್ತಲೂ ಕಾಡೈತ್ರಿ, ಎಲ್ಲೂ ಬೋರ್ಡ್ ಸದ ಇಲ್ಲ. ಸೊ ಅದ್ರ ಸಲುವಾಗಿ ನಾನು ಹಂಗೆ ಹೊಂಟಿದ್ದೆ ರೀ. ಸ್ಟ್ರೈಟ್ ಹಾದೈತಿ ಇಲ್ಲಿ ಒಂದು ಏನಿಲ್ಲಿ ಇದು ಸಿಡಿಮದ್ದುಗಳನ್ನ ತಯಾರು ಮಾಡುವಂತಹ ಜಾಗದಿಂದ ಸ್ಟ್ರೈಟಾಗಿ ಹಿಂಗೆ ಹೊಂಟಿದ್ದೆ ರೀ. ಆದ್ರೆ ಅಲ್ಲೇನೋ ಒಂದು ಎರಡು ಕಿಲೋಮೀಟ್ರ್ ಹೋದ್ನಿ ರೀ ನಡ್ಕೋತ. ಆದರೆ ನನಗೆ ಅಲ್ಲಿ ಏನೂ ಸಿಗಲಿಲ್ಲ. ಬಹುಶಃ ನಾವು ಹಾದಿ ತಪ್ಪಿದ್ದೀವಿ ಅನ್ಸತ್ತಿತ್ತು ರೀ. ನೋಡೋಣ ರೀ. ಈಗ ಈ ಸಿಡಿಮದ್ದುಗಳನ್ನ ತಯಾರು ಮಾಡುವಂತಹ ಅಂದ್ರೆ ತಯಾರು ಮಾಡಿದ್ದನ್ನು ಸಂಗ್ರಹ ಮಾಡ್ಕೊಳ್ಳಿಕ್ಕೆ ಇರುವಂತಹ ಜಾಗಕ್ಕೆ ಹೋಗೋಣ ರೀ. ಬರ್ರಿ. ದಯವಿಟ್ಟು ಹಲಗಲಿ ಊರಾನವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರ ರೀ, ದಯವಿಟ್ಟು ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡಿರಿ. ಹಲಗಲಿ ಬೇಡರ ಅಡಗು ತಾಣಗಳ ಹೋಗೋಕೆ ಜಾಗಗಳು ಎಲ್ಲಿದಾವಂತ. ನಾ ಇಲ್ಲಿ ಸಿಡಿಮದ್ದು ತಯಾರು ಮಾಡುವಂತಹ ಜಾಗಕ್ಕೆ ಇಲ್ಲೇದನ್ರಿ. ಈ ಕಡೆ ಒಂದು ರಾಸ್ತಾ ಐತ್ರಿ. ನಾ ಈಗ ಆಲ್ರೆಡಿ ಈ ಕಡೆಯಿಂದ ಭಾಳ ಹೋಗಿ ಬಂದೇನಿ ರೀ ದೂರ. ಇಲ್ಲಿ ಬಹುಶಃ ಒಂದು 2-2.5-3 ಕಿಲೋಮೀಟ್ರ್ ಹೋಗಿ ಬಂದೇನಿ ರೀ. ಏನು ಇದು ರಸ್ತೆ ಕಾಣಿಸ್ತದೆ ನನಗೆ ಗೊತ್ತಿಲ್ಲ, ಈ ಕಡೆ ಹೋಗಿಲ್ರಿ ನಾ. ಯಾಕೋ ಹೊಳೆ ಹೋಗ್ಬೇಕಂತ ಮಾಡಿದ್ದೀವಿ ರೀ ಈಗ ಹಲಗಲಿ ಊರಿಗೆ ಹೋಗೋಣ ಬರ್ರಿ. ಅಲ್ಲಿ ಹಲಗಲಿ ಬೇಡರ ಏನಂತಾರೆ ಈ ಸಿಡಿಮದ್ದುಗಳನ್ನ ಸಂಸ್ಕರಣೆ ಮಾಡುವಂತಹ ಜಾಗಕ್ಕೆ ಹೋಗ್ಬರ್ರಿ ನಾವು. ದಯವಿಟ್ಟು ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಂದ್ರೆ ರೀ, ಹೊರಗಿನಿಂದ ಯಾರಾದರೂ ಬರೋರಿಗೆ ತಿಳಿಯೋ ಸಲುವಾಗಿ ಇಲ್ಲಿ ಬೋರ್ಡ್ಗಳನ್ನ ಹಾಕ್ರಿ ಅಂತ ಹೇಳ್ತೇನೆ ರೀ ಅಷ್ಟೇ. ಅಂದ್ರೆ ಅಡಗು ತಾಣಗಳಿಗೆ ಹೋಗುವಂತಹ ದಾರಿ ಆಗಿರ್ಬೋದು. ಆಮೇಲೆ ಹಿಂಗೆ ಏನಾದರೂ ಬೋರ್ಡ್ ಹಾಕಿದ್ರೆ ಹೊರಗಿನಿಂದ ಬರೋರಿಗೆ ಗೊತ್ತಾಗ್ತೈತಿ ಅಂತ ನಂದೊಂದು ಅನಿಸಿಕೆ ರೀ. ಅಷ್ಟೇ ರೀ. ಅಲ್ರಿ ಹಲಗಲಿ ಬೇಡಾರ ಅಡಗು ತಾಣಗಳು ನಮಗೆ ಈಗ ಸಿಗಲ್ವು ರೀ. ಅಂದ್ರೆ ಒಬ್ಬೊಬ್ಬರಿಗೆ ಬಂದವರಿಗೆ. ಇನ್ನು 1857 ಬ್ರಿಟಿಷರಿಗೆ ಏನು ಸಿಗ್ತಾವೆ ರೀ? ಸಿಗವಲ್ತು. ಎಲ್ಲಿದ್ದಾವೆ ಅಡಗು ತಾಣಗಳು? ಇಲ್ಲೇನೋ ಬೋರ್ಡ್ ಐತೆ ಬರಲಿ. ಇದೇನ್ರ ಹಲಗಲಿ ಏನು ನೋಡ್ರಿ ಇದು. ಹಲಗಲಿ ಬೇಡರ ಅಡಗು ತಾಣಗಳು ನಮ್ಗೆ ಸಿಗಲ್ವು ರೀ. ಇನ್ನು ಬ್ರಿಟಿಷರಿಗೆ ಏನು ಸಿಗ್ತಾವೆ ರೀ? ಎಂತಲ್ಲಿ ಮಾಡ್ಯಾರ ನೋಡ್ರಿಪ್ಪ ಹಲಗಲಿ ಬೇಡರು. ಇಲ್ಲಿ ಸ್ವಲ್ಪ ತಂಪಿತ್ತು ರೀ, ಏನೋ ಜಾಗ ಚಲೋ ಅನಿಸಿತ್ತು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. years later. ಹಲಗಲಿ ಬೇಡರು ರೀ ದೂರಿಂದ ಅಥವಾ ಕಲಾದಿಯಿಂದ ಬರುವಂತಹ ಸೈನ್ಯವನ್ನು ಇಲ್ಲಿ ನಿಂತ್ಕೊಂಡನ ನೋಡ್ತಿದ್ರು ರೀ. ಆಮೇಲೆ ಅಲ್ಲಿ ಬ್ರಿಟಿಷರ ಸೈನ್ಯ ಬರಾಕತ್ತೈತಿ ಅಂತ ಇಲ್ಲಿಂದನ ಅವ್ರು ತಿಳ್ಕೊತಿದ್ರು ರೀ. ಬಹುಶಃ ಒಂದು 3 ಕಿಲೋಮೀಟ್ರ್ ದೂರಿಂದ ಬರುವಂತಹ ಸೈನ್ಯವನ್ನು ಇಲ್ಲಿಂದನ ನೋಡ್ತಿದ್ರು ರೀ. ಇದಕ್ಕೆ ಈಗ ಪಾದಗಟ್ಟಿ ಅಂತ ಕರೀತಾರೆ ರೀ, ವಾಚ್ ಟವರ್ ಅಂತ ಹೇಳ್ಬೋದು ರೀ. ಈ ಪಾದಗಟ್ಟಿ ಮೇಲಿಂದ ನೋಡ್ರಿ ವ್ಯೂ ಯಾವ ಥರ ಐತಿ. ಬಹುಶಃ ಅಲ್ಲಿ ಬರುವಂತಹ ಸೈನ್ಯವನ್ನು ಇಲ್ಲಿ ಇದ್ಕೊಂಡ ನೋಡ್ತಿದ್ರು ನೋಡ್ರಿ ಬಹುಶಃ ಹಲಗಲಿ ಬೇಡರು. ನಾನು ಒಳಗಡೆ ಇರುವಂತಹ ಒಂದು ಸಂಕಟ ಏನಂದ್ರೆ ರೀ, ನಿಮಗೆ ಹಲಗಲಿ ಬೇಡರ ಅಡಗು ತಾಣಗಳನ್ನ ತೋರ್ಸೋಕ್ಕಾಗಲಿಲ್ಲರಲ್ಲ, ಅದ ಒಂದು ಸಂಕಟ ಐತಿರಿ ಒಳಗಡೆ. ಮುಂದೆ ಒಂದಿನ ತೋರ್ಸೋಣ್ರಿ ಅದ. ಅಲ್ಲಿ ಗುಡ್ದಾಗ ಮುಂದೆ ಹೋದೇರಿ ನಾ ಹಂಗೆ, ಆದ್ರೆ ಏನು ಜಾಗ ಸಿಗ್ಲಿಲ್ಲ ರೀ.
ನೋಡೋಣ್ರಿ. ಮತ್ತು ಅಲ್ಲಿ ಬೋರ್ಡ್ ಬೇರೆ ಇರಲಿಲ್ಲ. ಮುಂದೊಂದು ದಿನ ಎಕ್ಸ್ಪ್ಲೋರ್ ಮಾಡೋದಾದ್ರೆ ಮಾಡೋಣ್ರಿ ಅದನ್ನು. ಆಯಿತು. ಆಮೇಲೆ ಈಗ ನೀವು ಅಲ್ಲಿ ಇದನ್ನದು ನೋಡಿರೇನು ಗವಿ ಅದು ಎಲ್ಲೈತದ ಗವಿ? ಹಂಗಲ್ಲ, ಈಗ ಹಲಗಲಿ ಬೇಡಾರ ಅಡಗು ತಾಣಗಳು ಹಿಂಗೆ ಗವಿ ಅದು ಬರ್ತಾವಲ್ಲ ಯಾಟವ ಅರ್ಧ ಚಂದ್ರಾಕೃತಿ ಹಿಂಗೆ ಎಲ್ಲ ಅದಾವಲ್ಲ ಭಾಳ ಅದಾವು. ಎಲ್ಲಿ ಹಂಗಲ್ಲ, ಅಲ್ಲಿ ದೂರ ಹೋಗಿನ್ನೆ, ಅಲ್ಲಿ ಕಾಣಲಿಲ್ಲ ನನಗಲ್ಲಿ ಪೂರ್ತಿ. ಹಾಂ ಹಾಂ ಹೆಂಗ? ಹಾಂ ಅಲ್ಲೇ ಈಗ ಸಿಡಿಮದ್ದುಗಳನ್ನ ತಯಾರು ಮಾಡ್ತಾರ ಗೊತ್ತಾನ, ಒಂದು ಕಲ್ಲು ಐತ್ಲ ಅಲ್ಲಿ ಹೋಗಿನಿ. ಅಲ್ಲಿ ಹಂಗ ಮುಂದೆ ನಡ್ಕೊತ ಹೋದ್ನಿ, ಭಾಳ ಇದ್ದಪ್ಪ ಕಲ್ಲ ಅಲ್ಲೇ ಅನ್ನದ ಮುಂದಿನ ಹಾದ್ಯ. ಜೇನ್ ಭಾಳ ಯಪ್ಪ, ಹಂಗಾರ ಹೊಳೆ ಬಂದಿದ್ದು ಚಲೋ ಆತ ನಂಗಾರ. ಒಟ್ಟೆ ಏನು ಮಾಡಲ್ಲ ಅವ್ರ ತುಪ್ಪಕ್ಕೆ ಕುದಿರ್ತಾನ, ಒಟ್ಟೆ ಏನು ಮಾಡಲ್ಲ. ಒಳಗೆ ಹೋದ್ರ ದೇವ್ರ ಇರ್ತಾವ. ಮತ್ತಿಲ್ಲಿ 4 ಅಜ್ಜ ಇರ್ತಾರನ, ಒಟ್ಟೆ ಹೊರಗೆ ಬರಲ್ಲ ಅವ್ರು. 4 ಮಂದಿ ಅಲ್ಲೇ ಇರ್ತಾರ. ಮತ್ತಿಲ್ಲಿ ಮತ್ತೆ ಹಲಗ್ಲಿ ಒಳಗೆ ಏನೇನು ಅದಾವ ನೋಡಕ್? ಮತ್ತೆ ಗುಡಿ ಆತು, ಮತ್ತೆ ಯಾವುದೋ ಒಂದು ವಾಡಿ ಐತೈತ್ಲ? ಹೌದು, ಎಲ್ಲೈತಿ? ಅಲ್ಲಿ ಕರಿ ಬಸಪ್ಪನ ಗುಡಿ ಐತ್ಲ ಅಲ್ಲೇನ? ಹಂಗೇನ ವಾಡಿ ದೊಡ್ಡದೈತೇನ? ಒಳಗೆ ನೋಡಕ್ ಬಿಡ್ತಾರ? A few moments later. ಈಗಿನ ಹಲಗಲಿಯಲ್ಲಿ ನಾವು ಜಡಗ ಮತ್ತು ಬಾಲಣ್ಣ ಅವರ ಸ್ಟ್ಯಾಚ್ಯೂವನ್ನು ಸಹ ನೋಡ್ಬೋದ್ರಿ. ಇದಿಷ್ಟು ಇವತ್ತಿನ ವಿಡಿಯೋ ರೀ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.